ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಎಟ್ ಅನದರ್ ಪಾಸಿಟಿವ್ ಕ್ಲೋಸಿಂಗ್ ಅಂತಲೇ ಹೇಳ್ತಾ ಹೋಗ್ಬೋದು ಮಾರ್ಕೆಟ್ಲಿ. ಆದರೆ ಇವತ್ತೊಂದು ಸೆಟಲ್ ಆಗಿ ಸೈಡ್ ಆಗಿ ಆರಾಮಾಗಿರುತ್ತೆ ಅಂತ ಮಾತಾಡಿದ್ವಿ, ಆ ಥರ ಆಯಿತು. ಆದರೆ ಅಲ್ಲಿಂದ ಒಳ್ಳೆ ಮೊಮೆಂಟನ್ನು ತೊಗೊಂಡು ಮೇಲ್ಗಡೆ ಕ್ಲೋಸ್ ಆಗಿದೆ. ವಿಕ್ಸು ಕೂಡ ಸಪೋರ್ಟ್ ಮಾಡೋ ಥರ ಬಂದಿದೆ. ಇಂಟ್ರೆಸ್ಟಿಂಗ್ ಆಗಿ ಕ್ಲೋಸಿಂಗ್ ಆಗಿದೆ ಇವತ್ತಿನ ಮಾರ್ಕೆಟು. ಆಟೋ ಸೆಕ್ಟರ್ ನಿನ್ನೆ ಕೂಡ ಕವರ್ ಮಾಡಿದ್ದೆ, ಜಿ ಎಸ್ ಟಿನಲ್ಲಿ ಯಾವ್ಯಾವ ಚೇಂಜಸ್ ಆಗ್ತಾ ಹೋಗ್ಬೋದು ಅಂತ. ಇವಾಗ ನೋಡಿ, ಜಿ ಎಸ್ ಟಿ ಚೇಂಜಸ್ ಬರ್ತಿರೋದ್ರಿಂದ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆಲ್ಲ ಒಂದು ಟ್ಯಾಕ್ಸ್ ಆರ್ಬಿಟ್ರೇಜ್ ಅಂತ ಹೇಳ್ತಾ ಇದ್ರು. ಅಂದರೆ ನೋಡಿ, ನೀವು ಎಲೆಕ್ಟ್ರಿಕ್ ಪೆಟ್ರೋಲ್ ವೆಹಿಕಲ್ ತೊಗೊಳೋದಾದರೆ, ನೀವು 10 ಲಕ್ಷದ ಮೇಲ್ ಗಾಡಿ ತೊಗೊಳೋದಾದರೆ ಟ್ಯಾಕ್ಸು ಜಾಸ್ತಿ ಕಟ್ಟಬೇಕು, ಜೊತೆಗೆ ಇದನ್ನು ಕೂಡ ಜಾಸ್ತಿ ಬೀಳ್ತಾಗುತ್ತೆ, ಜಿ ಎಸ್ ಟಿ ಕೂಡ. ಸೊ ಇ ವಿ ತೊಗೋಬೋದು ಅಂತ ಅದೊಂದು ಸೆಲ್ಲಿಂಗ್ ಪಾಯಿಂಟ್ ಆಗಿರ್ತಿತ್ತು. ಈಗ ಆ ಥರ ಜನ ಎಲ್ಲ ಯೋಚನೆ ಮಾಡ್ತಾ ಹೋಗ್ತಾರೆ. ಇವಾಗ ಇದರಲ್ಲೇ ಡಿಸ್ಕೌಂಟ್ ಆಯಿತು ಅಂದರೆ ತುಂಬ ಒಂದು ನಿಮಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟೇ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ 28% ಏನಾದರೂ 5%ಗೆ ಅಥವಾ 12%ಗೆ ಅದು ಯಾವ್ದು ಸ್ಲ್ಯಾಬ್ ಮಾಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲವಲ್ಲ, ಅದ್ರ ಮೇಲೆ ಒಟ್ಟಲ್ಲಿ ಕಮ್ಮಿ ಅಂತೂ ಆಗುತ್ತೆ ಕಾರಿನ ರೇಟು. ಹಾಗಾಗಿ ಕೆಲವೊಂದು ಉತ್ಪನ್ನಗಳ ಮೇಲೆ ಇವಾಗ ಜನ ಡಿಲೇ ಮಾಡ್ಬೋದು, ತೊಗೊಳೋದನ್ನು ಸ್ವಲ್ಪ ವೇಟ್ ಮಾಡಿ ನೋಡೋಣ, ಏನು ಜಿ ಎಸ್ ಟಿ ಬರುತ್ತೆ ಏನು ಕತೆ ಅಂತ ನೋಡಿ ತೊಗೊಳೋ ಥರ ಹೋಗ್ಬೋದು ಅಂತ ಬರ್ತಾ ಇದೆ ಸುದ್ದಿಗಳು. ಆ ಕಾರಣದಿಂದಾಗಿ ಸ್ವಲ್ಪ ಅದು ದೀಪಾವಳಿ ತನಕ ಒಂದಿಷ್ಟು ಸೆಕ್ಟರ್ಗಳಲ್ಲಿ ಸ್ಲೋ ಡೌನ್ ಕೂಡ ಆಗ್ತಾ ಹೋಗ್ಬೋದು. ಸೊ ಟಾಟಾ ಮೋಟರ್ಸು ಇವತ್ತು 3.59% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ರಿಲಯನ್ಸು ಟಾಪ್ ಗೇನರು, ಟಾಪ್ ಕಾಂಟ್ರಿಬ್ಯೂಟರ್, ಅದು ಕೂಡ ಪಾಸಿಟಿವ್ ಆಗಿತ್ತು ಇವತ್ತು. HDFC ಬ್ಯಾಂಕು ಫ್ಲಾಟ್ ಬಂದಿದೆ. ಕೆಲವರು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಕೇಳಿದಿರಾ, ONGC, ಬಜಾಜ್ ಫೈನಾನ್ಸ್ ಈ ಥರ ಕಂಪ್ನಿಗಳಲ್ಲಿ ಕೇಳಿದ್ರಿ ಅಂತ ಕಾಣಿಸುತ್ತೆ. ಸೊ ಅದನ್ನ ನಾನು ಚೆಕ್ ಮಾಡೋಕ್ಕಾಗಿಲ್ಲ ಸ್ಪೆಸಿಫಿಕ್ ಆಗಿ. ಆ ಥರ ಏನಾದ್ರು ನ್ಯೂಸ್ ಬಂದಿತ್ತು ಅಂದರೆ ನೀವು ಕವರ್ ಮಾಡ್ತಿರ್ತೀರಾ, ಕ್ರೂಡ್ ಆಯಿಲು ಮತ್ತೊಂದ್ರದ್ದೆಲ್ಲ ರೇಟ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸೊ ಟ್ರ್ಯಾಕ್ ಮಾಡ್ತಾ ಹೋಗಿ ನಿಫ್ಟಿ 50ನಲ್ಲಿರುವಂಥ ಕಂಪ್ನಿನ ನೀವು ತೊಗೊಂಡಿದ್ದೀರಾ ನಿಮ್ಮ ಪೋರ್ಟ್ಫೋಲಿಯೋಗೆ ಅಂದರೆ ಅಲ್ಲೇ ನಿಮ್ಮದು ಫಸ್ಟ್ ಚೆಕ್ ಆಗೋಯ್ತು. ಅಂದರೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿ ಜೊತೆನೇ ಇನ್ವೆಸ್ಟ್ ಮಾಡಿದ್ದೀರಾ ಅಂತ. ಹಾಗಾಗಿ ಆನ್ ರೆಗ್ಯುಲರ್ ಬೇಸಿಸ್ ಏನು ನಾವು ನೋಡುವಂಥದ್ದು ಬೇಕಾಗಿಲ್ಲ. ಯಾಕೆ ಹೇಳಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದನೇ 6 ತಿಂಗಳಿಗೆ ಒಂದ್ಸಲ ಏನು ಮಾಡ್ತಾರೆ, ಇದನ್ನ ರೀಫ್ಯಾಕ್ಟರಿಂಗ್ ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಏನೋ ಸರಿ ಇಲ್ಲ, ಯಾವುದೋ ಸರಿ ಆಗ್ತಾ ಇಲ್ಲ ಅಂತಂದರೆ ರೀಸ್ಟ್ರಕ್ಚರ್ ಮಾಡಿ ಅದನ್ನ ನಿಫ್ಟಿ ನೆಕ್ಸ್ಟ್ 50 ಕಳಿಸ್ತಾರೆ. ಬೇರೆ ನಿಫ್ಟಿ ನೆಕ್ಸ್ಟ್ 50 ಇದರ ಒಳ್ಳೆ ಕಂಪ್ನಿನ ಇಲ್ಲಿಗೆ ತೊಗೊಂಡ್ಬರ್ತಾರೆ. ಈ ಥರ 6 ಮಂತ್ಸ್ ಒಂದ್ಸು ರೊಟೇಷನ್ ಅವರೇ ಮಾಡ್ತಾ ಇರೋದ್ರಿಂದ ಸೊ ಅವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಇಂಡೆಕ್ಸ್ ಫಂಡು ಅಥವಾ ನಿಫ್ಟಿ 50 ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರಾ ಅಥವಾ ನಿಫ್ಟಿ ಬೀಸ್ ಥರ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸ್ಟಾಕ್ ಸ್ಪೆಸಿಫಿಕ್ಕು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನಿಫ್ಟಿ 50ನಲ್ಲಿ ತುಂಬ ರೆಗ್ಯುಲರ್ ಆಗಿ ಏನು ನೋಡೋದು ಬೇಕಾಗೋದಿಲ್ಲ. ಒಂದು 3 ಮಂತ್ಸ್ 6 ಮಂತ್ಸ್ ಒಂದ್ಸಲ ವ್ಯಾಲಿಡೇಟ್ ಮಾಡ್ತಾ ಇದ್ರೆ ಸಾಕಾಗ್ತಾ ಹೋಗುತ್ತೆ. ಸೊ ಟಾಪ್ ಲೂಸರ್ ಅಂತ ಇವತ್ತು ನೋಡ್ತಾ ಬರೋದಾದರೆ ಸುಮಾರು ಸೆಕ್ಟರ್ಗಳಲ್ಲಿ ಇವತ್ತು ಸೆಲ್ಲಿಂಗ್ ಕೂಡ ಬಂದಿದೆ. ಹಿಂಡಾಲ್ಕೋದಲ್ಲಿ 1.04% ಬಂದಿತ್ತು, ಆದರೆ ಕೊನೆಗೆ ನೋಡಿ ಡಾಕ್ಟರ್ ರೆಡ್ಡಿಸಲ್ಲಿ 1.47% ಕರೆಕ್ಷನ್ ಬಂದಿದೆ. ಬಹುಶಃ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ ಅದು. ಅದಾನಿ ಪೋರ್ಟ್ಸು, ಝೊಮ್ಯಾಟೊ, ನೆಸ್ಲೆ ಇದೆಲ್ಲ ಕೂಡ ಸ್ವಲ್ಪ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಸ್ಟಾಕ್ಸ್ಗಳೆಲ್ಲ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಮದರ್ಸ್ ಅಂಡ್ ಸೋಮಿ ಅಗೇನ್ ನಮಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್, ಹ್ಯುಂಡೈ 6% ಅಪ್ ಮೂವ್ಮೆಂಟು, ಅದಾನಿ ಗ್ರೀನ್ ಇದರಲ್ಲಿ ಅದಾನಿ ಸ್ಟಾಕ್ ಆಸ್ ಎ ಗ್ರೂಪ್ ಇವತ್ತು ಪಾಸಿಟಿವ್ ಆಗಿತ್ತು. ಏನು ಸುದ್ದಿ ಬಂದಿದೆ ಅಂತ ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಬಜಾಜ್ ಹೋಲ್ಡಿಂಗಲ್ಲಿ ಒಂದು ದೊಡ್ಡ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ, ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲಿದೆ. ಅದು ಸ್ವಲ್ಪ ಪ್ಯಾಟರ್ನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದರೂ ಅನಾಲಿಸಿಸ್ ಮಾಡ್ತಾ ಇದ್ದೀರಾ ಅಂತಂದರೆ ಬಜಾಜ್ ಹೋಲ್ಡಿಂಗ್ನ ಇವತ್ತಿನ ಪ್ಯಾಟರ್ನ್ ಯಾವ ಥರ ಬಂದಿದೆ, ಏನು ಮಾಡ್ತಾ ಇದೆ ಅಂತ ಸ್ವಲ್ಪ ಅನಲೈಸ್ ಮಾಡಿ. ಹ್ಯುಂಡೈ ಇವತ್ತು ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50, ಬಜಾಜ್ ಹೋಲ್ಡಿಂಗ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿನಲ್ಲಿ ಏನಾಯಿತು ಏನು ಕತೆ ಅಂತ ನೋಡ್ತಾ ಬರೋದಾದರೆ 25,000 ಇವತ್ತು ಕೂಡ ರೆಸಿಸ್ಟೆನ್ಸ್ ಆಗಿ ಉಳ್ಕೋಬಹುದು ಅಂತ ಬೆಳಗ್ಗೆ ನಾನು ಹೇಳಿದ್ದೆ. ನಿನ್ನೆ ಚಾರ್ಟ್ ಸ್ಟಾಕಲ್ಲಿ ನಾವು ಏನಂತ ಮಾತಾಡಿದ್ವಿ, ಎಕ್ಸಾಕ್ಟಾಗಿ ಈ ಪಾಯಿಂಟಿಗೆ ಬಂದಿದೆ. ಈಗ ಒಳಗಡೆ ಬಂದರೆ ಈ ಝೋನ್ನ ಟೆಸ್ಟ್ ಮಾಡ್ತಾ ಹೋಗ್ಬೋದು, ಇಲ್ಲಿ ತನಕ ಒಂದು ಬಂದು ಟೆಸ್ಟ್ ಆಗುತ್ತಾ ಏನು ಕತೆ ನೋಡೋಣ ಅಂತ ಮಾತಾಡಿದ್ವಿ. ಸೊ ಯಾವತ್ತೂ ಕೂಡ ಮಾರ್ಕೆಟು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಹಿಂದಿನ ದಿನ, ಅಂದರೆ ಒಂದು ಪಾಸಿಟಿವ್ ಸೆಂಟಿಮೆಂಟಲ್ ಇರೋದು ಕಾಣಿಸ್ತಾ ಇದೆ ಮಾರ್ಕೆಟು. ಆಗ ಓಪನಿಂಗಲ್ಲಿ ನೆಗೆಟಿವ್ ಆಗ್ತಾ ಬರ್ತಾ ಇದೆ ಅಂತಂದರೆ ನಮ್ಮ ಗೋಲ್ಡನ್ ರೂಲ್ ಏನು ಮಾತಾಡ್ಕೊಂತೀವಿ ಹೇಳಿ ನಾವು ಚಾರ್ಟ್ ಸ್ಟಾಕಲ್ಲಿ, ಹಿಂದಿನ ದಿನದ ಲೋನ ಬೀಟ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಪಿ ಬೈ ಮಾಡೋರು, ಎಸ್ಪೆಷಲಿ ಆಪ್ಷನ್ ಬೈಯರ್ಸು, ಪಿ ಬೈ ಮಾಡಿಬಿಡ್ತೀನಿ ನಾನು, ಅಥವಾ ಇವತ್ತು ಕೆಳಗಡೆ ಹೋಗುತ್ತೆ ಇಮಿಡಿಯೇಟ್ ಈ ಲೆವೆಲ್ಲೇ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡೋಂಗಿದೆಯಾ? ಇಲ್ಲ, ಇವತ್ತು ಕೂಡ ಅದೇ ಆಯಿತು. ನೆನ್ನೆಯ ಲೋ ಕೂಡ ಟೆಸ್ಟ್ ಮಾಡಿಲ್ಲ ಇವತ್ತು ಮಾರ್ಕೆಟು, ಅಲ್ಲಿಂದನೇ ವಾಪಸ್ ಏನು ಮಾಡ್ತು, ಸಪೋರ್ಟ್ ತೊಗೊಂಡು ಮೇಲೆ ಕೊಡಿದೆ. ಅರ್ಥ ಏನು, ಇದು ಈಗಲೂ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಇದು ಅಲ್ವಾ. ನೆನ್ನೆ ಲೋನು ಕೂಡ ಒಂದು ಟೆಸ್ಟ್ ಮಾಡೋಕ್ಕೂ ಕೂಡ ಬಂದಿಲ್ಲ, ಅಂದರೆ ಮಾರ್ಕೆಟ್ನಲ್ಲಿ ಎಲ್ಲೂ ವೀಕ್ನೆಸ್ ಇಲ್ಲ ಅನ್ನೋದನ್ನು ಇದು ಸಾಬೀತು ಮಾಡ್ತಾ ಇದೆ. ಅಂದರೆ ಯಾವ ಒಂದು ಲೆವೆಲ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿತ್ತು ಈಗ ಅದೇ ಲೆವೆಲ್ ಸಪೋರ್ಟ್ ಆಗ್ತಾ ಇದೆ. ನೋಡಿ ಇವತ್ತು ಹತ್ತಿರ ಝೋನ್ಗೆ ಓಪನ್ ಆದರೂ ಅಲ್ಲಿಂದ ಮೇಲ್ಗಡೆ ಏನಾದ್ರು ಚೇಂಜಸ್ ಆಗ್ತಿದೆಯಾ ಲೆವೆಲ್ಗಳು ನಾವು ಹಾಕೊಂಡಿರೋಂಥದ್ದು ಮೊದಲಿಂದ ಇದ್ದಿದ್ದಂಥ ಬಾಕ್ಸೇ, ನಿಮ್ಗೆ ಗೊತ್ತಿರುವಂಥ ಬಾಕ್ಸೇ. ಹಾಗಂದರೆ ಈ ಬಾಕ್ಸನ್ನು ಫಿಲ್ಲೇ ಆಗಬಾರ್ದು ಅಂತ ಇಲ್ವೇ, ಆ ಥರನೂ ಇಲ್ಲ. ಯಾಕೆಂದರೆ ಈ ಬಾಕ್ಸನ್ನು ಬಂದು ಫಿಲ್ ಮಾಡ್ಕೊಂಡು ಕೂಡ ಮೇಲೆ ಹೋಗ್ಬೋದು. ಬಟ್ ಇದು ಸಾಮಾನ್ಯವಾಗಿ ಯಾವಾಗುತ್ತೆ, ಇದು ಹಿಂದೆ ಯಾವತ್ತೂ ಈ ಝೋನ್ನ ಟೆಸ್ಟೇ ಮಾಡ್ದಲೇ ಇದ್ದಿದ್ದಾಗಿ ಒಂದೇ ಸಲ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಆ ಚಾನ್ಸಸ್ಸು ಆ ಗ್ಯಾಪನ್ನು ಫಿಲ್ ಮಾಡುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ಝೋನ್ ಏನು, ಇದರಲ್ಲಿ ಮಾರ್ಕೆಟ್ ಸುಮಾರು ಸಮಯ ಕಳೆದಿರುವಂಥ ಝೋನು. ಸೊ ನಾಟ್ ನೆಸೆಸರಿಲಿ ಅದು ಬಂದು ಇಲ್ಲಿ ಅದನ್ನ ಟೆಸ್ಟ್ ಮಾಡ್ಕೊತ ಹೋಗಬೇಕು ಅಂತ ಅದು ಆ ಥರ ಯಾವುದೇ ರೀತಿಯಾದಂಥ ರೂಲ್ಸ್ ಇಲ್ಲ. ಇಲ್ಲಿ ಇದನ್ನ ಫಿಲ್ ಮಾಡಲೇಬೇಕು ಅನ್ನೋದು ಯಾವುದೇ ರೂಲ್ಸ್ ಇಲ್ಲ. ಸೊ ನಾಳೆ 25,000 ಬ್ರೇಕ್ ಆಗೋಕ್ಕೆ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಯಾವುದರಲ್ಲಿ ಮಾರ್ಕೆಟಲ್ಲಿ. ಸೊ ಸ್ವಲ್ಪ ಪಾಸಿಟಿವ್ ಆಗಿ ಇರಿ. ಆದರೆ ಓಪನಿಂಗ್ ಎಲ್ಲಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲದೂ ನಿರ್ಧಾರ ಆಗ್ತಾ ಹೋಗುತ್ತೆ. ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ ಆಗ ನೋಡ್ತಾ ಹೋಗೋಣ. ಫ್ಲಾಟ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ ಸ್ವಲ್ಪ ನಾವು ಪಾಸಿಟಿವ್ ಬಯಾಸ್ ಆಗಿ ಇರಬೇಕು ನಾಳೆದಕ್ಕೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಕೂಡ ನಿನ್ನೆ ಒಂದು ಕ್ಲೋಸಿಂಗ್
ನಿಫ್ಟಿಗಿಂತ ಸ್ವಲ್ಪ ಕೆಳಗಡೆ ಬಂದಿದೆ. ಇವತ್ತೊಂದು ಹೊಸ ಲೋನ ಮಾಡಿದೆ ಬ್ಯಾಂಕ್ ನಿಫ್ಟಿ, ಬಿಕಾಸ್ HDFC ಬ್ಯಾಂಕು ಕೆಲವೊಂದು ಟಾಪ್ ಕಾಂಟ್ರಿಬ್ಯೂಟರ್ಸ್ ಯಾವುದಿದೆ ಬ್ಯಾಂಕ್ ನಿಫ್ಟಿಗೆ ಅದು ಸ್ವಲ್ಪ ಇವತ್ತು ವೀಕ್ ಆಗಿತ್ತು. ಆದರೂ ಕೂಡ ಬ್ಯಾಂಕ್ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗೇ ಇದೆ. ಸೊ ಪಾಸಿಟಿವ್ ಔಟ್ಲುಕ್ನೇ ಇಟ್ಕೊಳ್ಳಿ. ಮೋರ್ ಓವರ್ ಗಿಫ್ಟ್ ನಿಫ್ಟಿ ಎಲ್ಲಿ ಹೇಳ್ತಾ ಇದೆ, ಗಿಫ್ಟ್ ನಿಫ್ಟಿ ಆಲ್ರೆಡಿ 25,000 ದಾಟಿದೆ. ಇಂಡಿಯಾ ವಿಕ್ಸ್ ಇವತ್ತು ಡ್ರಾಪ್ ಆಗಿದೆ. ಇದು ಅನದರ್ ಸೆಂಟಿಮೆಂಟ್ ನಮಗೆ ಮಾರ್ಕೆಟಿಗೆ ಪುಷ್ ಇರೋದಕ್ಕೆ ಕಾರಣ. ಯಾಕೆಂದರೆ 12 ಲೆವೆಲ್ಗಿಂತ ಬಿಟ್ಟು ಕೆಳಗಡೆ ಬರ್ತಾ ಇರಲ್ಲ. ಇವತ್ತು ಕನ್ಸಿಡರಬಲ್ ಆಗಿ ನೋಡಿ ಓಪನಿಂಗ್ ಎಲ್ಲ ಆಯಿತು, ಅಲ್ಲಿಂದ ಕೊನೆಯ ತನಕ ಏನಾಗಿದೆ, ಒಂದು ದೊಡ್ಡ ಒಂದು ಮಾರೋಬಜು ಕ್ಯಾಂಡಲ್ ಮಾಡಿದೆ. ಮಾರೋಬಜು ಕ್ಯಾಂಡಲ್ ಅಂದರೆ ಏನು ಅಂತ ಒಬ್ರು ಕೇಳ್ತಾ ಇದ್ರು. ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅಂದರೆ ಇದು ವಿಕ್ಕೇ ಇರೋದಿಲ್ಲ, ಬಾಲನೇ ಮಾಡಿರೋದಿಲ್ಲ, ಇಡೀ ಇದು ಬಾಡಿನೇ ಬಂದಿರುತ್ತೆ. ಆ ಪ್ಲೇ ಲಿಸ್ಟ್ ನೋಡಿದ್ರೆ ನಿಮಗೆ ಏನು ಬಾಲ, ಏನು ಬಾಡಿ, ಇದು ಏನು ಕತೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ವಿಕ್ಸ್ ಕನ್ಸಿಸ್ಟೆಂಟ್ ಆಗಿ ಡ್ರಾಪ್ ಆಗಿರೋದು ಮಾರ್ಕೆಟಿಗೆ ಇವತ್ತು ಹೆಲ್ಪ್ ಆಗ್ತಾ ಇದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಅದೇ ರೀತಿಯಾಗಿ ಕಮೋಡಿಟೀಸ್ ಇವಾಗ ಏನಾಯ್ತೆ, GST ಪುಷ್ ಬಂತು, ಈ ಥರದ್ದೆಲ್ಲ ಬಂದಿರೋದ್ರಿಂದ ಬಾಂಡ್ ಮಾರ್ಕೆಟು ಸ್ವಲ್ಪ ಇವಾಗ ವಿಚಲಿತ ಆಗಿದೆ. ಜೊತೆಗೆ ಈಗ ಮತ್ತೆ ಕೋರ್ ಇನ್ವೆಸ್ಟ್ಮೆಂಟು ಮಾರ್ಕೆಟಿಗೆ ಬರ್ತಾ ಹೋಗ್ಬೋದು ಅಂತಲೂ ಕೂಡ ವಿಶ್ಲೇಷಣೆ ಬರ್ತಾ ಇದೆ. ಅದು ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದನ್ನ ಹೊರತುಪಡಿಸಿ ನೋಡೋದಾದರೆ ಇವಾಗ ಅಲ್ಲಿ ಅಲಾಸ್ಕಾದಲ್ಲಿ ಮೀಟ್ ಆಗ್ತಾ ಇದ್ದಾರಲ್ಲ, ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತ ಪುಟಿನ್ ಅವರು ಮೋದಿ ಅವರಿಗೆ ಫೋನ್ ಮಾಡ್ತಾ ಇದ್ದಾರೆ ಇಂಡಿಯನ್ ಪಿಎಮ್ಗೆ ಅಂತೆಲ್ಲ ಬಂದಿತ್ತು ಸುದ್ದಿ. ನೋಡೋಣ ಅದೆಲ್ಲ ಏನೇನು ಚೇಂಜಸ್ ಆಗುತ್ತೆ, ಏನು ಕತೆ, ಯಾಕೆಂದರೆ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಹೆಂಗೆ ಅಂತೆಲ್ಲ ಟ್ರಂಪ್ ಹೇಳ್ತಾ ಇದ್ರು. ಜೊತೆಗೆ ಇನ್ನೊಂದು ಸೆಬಿಯಿಂದ ಒಂದು ಇಂಪಾರ್ಟೆಂಟ್ ಗೈಡ್ಲೈನ್ ಬಂದಿತ್ತು, ಅದನ್ನ ಅಪ್ಡೇಟ್ ಕೊಡಬೇಕಾಗಿತ್ತು. IPO ರಿಲೇಟೆಡ್, ಯಾವುದು ಮೆಗಾ IPO ರಿಲೇಟೆಡ್ ಅಂದರೆ ಇವಾಗ 1 ಟ್ರಿಲಿಯನ್ ರೂಪೀಸ್ಗಿಂತಲೂ ದೊಡ್ಡ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿ ಬಂದು ಲಿಸ್ಟಿಂಗ್ ಆಗ್ತಾ ಇದೆ ಅಂತಂದರೆ ಮೊದಲು ಡೈಲ್ಯೂಷನ್ ಅಂತ ಒಂದು ರೂಲ್ಸ್ ಇತ್ತು. ಡೈಲ್ಯೂಷನ್ ಅಂದರೆ ಈಗ 1 ಟ್ರಿಲಿಯನ್ ರೂಪೀಸ್ಗಿಂತಲೂ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋ ಯಾವುದೇ ಒಂದು ಕಂಪನಿ ಬಂದು ಲಿಸ್ಟ್ ಆಗ್ತಾ ಇದೆ ಅಂತಂದರೆ ಮಿನಿಮಮ್ ಏನಂತ ಮಾಡಬೇಕಾಗಿತ್ತು, ಅವರು 5,000 ಕೋಟಿಯಷ್ಟು ಪಬ್ಲಿಕ್ಕಿಗೆ IPOನಲ್ಲಿ ಅವರು ಪಾರ್ಟಿಸಿಪೇಷನ್ ಮಾಡೋಕ್ಕೆ ಬಿಡಬೇಕಾಗಿತ್ತು, ಅಥವಾ ಒಂದು 5% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆಯೋ ಅಷ್ಟು ಬಿಡಬೇಕಾಗಿತ್ತು ಅಂತ ರೂಲ್ಸ್ ಇತ್ತು. ಸೊ ಅದು ಇವಾಗ ಏನಾಗ್ತಾ ಹೋಗುತ್ತೆ, ಅದನ್ನು 5% ಏನಿತ್ತು ಅದನ್ನು 2.75%ಗೆ ಇಳಿಸ್ತಾ ಇದ್ದಾರೆ. ಅಂದರೆ ಇಮಿಡಿಯೇಟಾಗಿ ಡೈಲ್ಯೂಟ್ ಮಾಡಬೇಕು ಅಂತ ಏನಿಲ್ಲ. ಮತ್ತು ಓವರ್ ದ ಇಯರ್ಸ್ ಏನಂತ ರೂಲ್ಸ್ ಇತ್ತು ಅಂತಂದರೆ, ಈಗ ಒಂದ್ಸಲ ದೊಡ್ಡ ಒಂದು ಕಂಪನಿ ಲಿಸ್ಟ್ ಆಗ್ತಾ ಹೋಯಿತು ಅಂತಂದರೆ ಅದರದ್ದು 5%, ಮಿನಿಮಮ್ 5% ಇಮಿಡಿಯೇಟ್ IPO ಲಿಸ್ಟಿಂಗ್ ಟೈಮಲ್ಲೇ ಡೈಲ್ಯೂಟ್ ಮಾಡ್ತಾ ಹೋಗಬೇಕು. ಜೊತೆಗೆ ಪಬ್ಲಿಕ್ ಶೇರ್ ಹೋಲ್ಡಿಂಗು ನೆಕ್ಸ್ಟು 5 ವರ್ಷದಲ್ಲಿ ಅದು 25% ರೀಚ್ ಆಗಬೇಕು. ಎರಡು ವಿಂಡೋ ಇತ್ತು. ಎರಡು ವರ್ಷದ ವಿಂಡೋದಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೊಡ್ಡ ಕಂಪನಿ, ಇವಾಗ ಯಾವುದು ಉದಾಹರಣೆಗೆ ಅಂತ ತೊಗೊಳೋದಾದ್ರೆ ಇವಾಗ HDFC ಫೈನಾನ್ಷಿಯಲ್ ಸರ್ವಿಸಸ್ ಲಿಸ್ಟ್ ಆಯ್ತಲ್ಲ, ಒಂದು ದೊಡ್ಡ IPO ಅದು. ಅದೇ ರೀತಿ LIC ಆಗಿತ್ತು, Paytm ಆಗಿತ್ತು, ನೈಕ್ ಆಗಿತ್ತು, ಯಾವ್ಯಾವುದು ದೊಡ್ಡ ಕಂಪ್ನಿಗಳಿರುತ್ತಲ್ಲ, ಆ ಥರ ದೊಡ್ಡ ಕಂಪ್ನಿ ಲಿಸ್ಟ್ ಆಗಕ್ಕೆ ಬರಬೇಕಾದ್ರೆ ಮಿನಿಮಮ್ ಪಬ್ಲಿಕ್ಕಿಗೆ 5% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಡೈಲ್ಯೂಷನ್ ಆಗಿರಬೇಕು. ಜೊತೆಗೆ ಮುಂದಿನ 2 ವರ್ಷದಲ್ಲಿ ಆ ರೇಷಿಯೋ ಅದು ಎಲ್ಲಿಗೆ ಹೋಗಬೇಕು, ಅದು ಟೋಟಲ್ ಶೇರ್ ಹೋಲ್ಡಿಂಗ್ ರೇಷಿಯೋದಲ್ಲಿ 5% ದಾಟಬೇಕು. ಜೊತೆಗೆ 5 ವರ್ಷದಲ್ಲಿ 10% ದಾಟಬೇಕು, 5 ವರ್ಷದಲ್ಲಿ 25% ದಾಟಬೇಕು ಅಂತಿತ್ತು. ಅದನ್ನ ಇವಾಗ ಕಮ್ಮಿ ಮಾಡ್ತಾ ಇದ್ದಾರೆ. ಅಂದರೆ ಏನು 5 ವರ್ಷದಲ್ಲೇ 25% ಪಬ್ಲಿಕ್ ಹತ್ರ ಇರಬೇಕು ಅಂತ ರೂಲ್ಸ್ ಇತ್ತು, ಅದನ್ನ 5 ವರ್ಷ ಅಲ್ಲ 10 ವರ್ಷದಲ್ಲಿ ಪಬ್ಲಿಕ್ ಹತ್ರ 25% ಕಂಪ್ನಿನಲ್ಲಿ ಇರಬೇಕು ಅಂತಿದೆ. ನೋಡಿ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ಏನಂತ ಬಂದಿದೆ, ಪ್ರಮೋಟರ್ದು ಹೋಲ್ಡಿಂಗು 70%ಗಿಂತ ಜಾಸ್ತಿ ಇರಂಗಿಲ್ಲ ಅಂತ ಒಂದು ಗೈಡ್ಲೈನ್ ಮಾಡಿದ್ದು ಹಿಂದೆನೇ ಅಲ್ವಾ. ಅಂದರೆ 70%, 30% ಕಂಪಲ್ಸರಿ ಪಬ್ಲಿಕ್ಕಿಗೆ ಬರಬೇಕು. ಪಬ್ಲಿಕ್ ಅಂದರೆ ಅದರಲ್ಲಿ FIA ಸೇರ್ಕೊತಾರೆ, DIA ಸೇರ್ಕೊತಾರೆ, ನೀವು ಸೇರ್ಕೊತೀವಿ. ಸೊ ಆ ಥರ ಪಬ್ಲಿಕ್ಕಿಗೆ ಬಿಡುವಂಥ ರೇಷಿಯೋ ಇದೆಯಲ್ಲ, ಅದು 5 ವರ್ಷದಲ್ಲೇ 25% ರೀಚ್ ಆಗಬೇಕು ಪಬ್ಲಿಕ್ಕಿಗೆ ಅಂತ ಇತ್ತು ರೂಲ್ಸ್ ಮೊದಲು. ಅದನ್ನ ಈಗ 5 ವರ್ಷದ ಬದಲಿಗೆ 10 ವರ್ಷದಲ್ಲಿ ಪಬ್ಲಿಕ್ಕಿಗೆ ಅಷ್ಟು ಬಂದರೆ ಸಾಕು. ಅಂದ್ರೆ ಅರ್ಥ ಏನು, ಪ್ರಮೋಟರ್ಗಳು ಇನ್ನೊಂದು ಸ್ವಲ್ಪ ಸ್ಟೇಕ್ಗಳನ್ನು ಜಾಸ್ತಿ ದಿನ ಇಟ್ಕೊತ ಹೋಗ್ಬೋದು ಅನ್ನೋದು ಸುದ್ದಿ ಬಂದಿದೆ. ಬಟ್ ಓವರಾಲ್ 70% ಇರಬೇಕು ಅವ್ರ ಹತ್ರ, ಅದು ಏನೂ ಬದಲಾವಣೆ ಆಗಿಲ್ಲ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸ್ ನೋಡ್ತಾ ಬರೋದಾದರೆ ಒಂದು ಅಟೆಂಪ್ಟ್ ಮಾಡ್ತಾ ಆಗಿತ್ತು 250 ಈ ಲೆವೆಲಲ್ಲಿ, ಅಲ್ಲಿಂದ ವಾಪಸ್ ಕೆಳಗಡೆ ಬರ್ತಾ ಇದೆ. ನೋಡೋಣ, ಈ ಲೆವೆಲ್ ತುಂಬ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. 240 ಏನು ಮಾಡುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಿಟ್ಕಾಯಿನ್ ಕೂಡ ಒಂದು ಆಲ್ ಟೈಮ್ ಹೈಗೆ ಹೋಗಿ ಅಲ್ಲಿ ಕರೆಕ್ಷನ್ ಆಯಿತು, ಈ ಥರ ಅಂತೆಲ್ಲ ಆಯ್ತು. ಯಾರಾದರೂ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಈಗ ಒಂದು ಫ್ಲಾಟ್ ಆಗಿ ನಡೀತಿದೆ, ಯಾಕಂದರೆ ಮಾರ್ಕೆಟ್ ಚೆನ್ನಾಗಾಗ್ತಾ ಇರೋದ್ರಿಂದ ಕಮೋಡಿಟೀಸ್ ಎಲ್ಲ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ. ಗೋಲ್ಡಲ್ಲಿ ಸೆಕೆಂಡ್ ವೀಕಲ್ಲಿ ಕೂಡ ಇವಾಗ ಒಂದು ಸೆಲ್ಲಿಂಗ್ ಬರ್ತಾ ಇದೆ, ಸತತವಾಗಿ 6-7 ದಿನದಿಂದ ಸೆಲ್ಲಿಂಗ್ ಬರ್ತಾ ಇದೆ. ಆದರೂ ಇಂಡಿಯನ್ ಗೋಲ್ಡಲ್ಲಿ ಅಂಥ ಒಂದು ವ್ಯತ್ಯಾಸ ನೀವು ಕಾಣಿಸಿರೋದಿಲ್ಲ. ಯಾಕೆ ಇಂಡಿಯನ್ ಗೋಲ್ಡಲ್ಲಿ ವ್ಯತ್ಯಾಸ ಕಾಣಿಸಿರೋದಿಲ್ಲ ಅಂತಂದರೆ, ಡಾಲರು ತಲೆ ಮೇಲೆ ಕೂತಿದೆ, 88 ರೂಪಾಯಿಗೆ ಹೋಗಿತ್ತು, ಇವತ್ತು ಸ್ವಲ್ಪ ಕಮ್ಮಿ ಆಗ್ತಾ ಇರೋದು. ಇದೇನಾದ್ರು ಇನ್ನೂ ಒಂದು ಸ್ವಲ್ಪ ಶಾರ್ಪ್ ಫಾಲ್ ಆಯಿತು ಅಂದರೆ ಆ್ಯಕ್ಚುಲಾಗಿ ಗೋಲ್ಡ್ ರೇಟ್ ಏನು ಕಮ್ಮಿ ಆಗಿದೆಯೋ ಅದು ನಮಗೆ ಕೈ ಸಿಗುತ್ತೆ. ಅಂದರೆ ಈಗಲೂ ಕೂಡ 9,200 ರೂಪಾಯಿ ನಡೀತಾ ಇರಬೇಕು 1 ಗ್ರಾಮ್ ಆಭರಣ ಚಿನ್ನ ಅಲ್ವಾ. ಅದೇ ರೀತಿಯಾಗಿ ಕಾಪರಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಬಂದಿದೆ. ಇಲ್ಲಿ ಒಂದು ನಾನು ಟ್ರೆಂಡ್ ಲೈನ್ ಕೂಡ ಹಾಕಿಟ್ಟಿದ್ದೀನಿ ಇವಾಗ ನೋಡಿ. ಈಗ ಕಾಪರಲ್ಲಿ ಏನಂತ ಮಾತಾಡಿದ್ವಿ, ಒಂದು ಸಿಲ್ವರಲ್ಲಿ ಆ ಥರ ಒಂದು ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಗಬೇಕು, ಮತ್ತೊಂದು ಆಗಬೇಕು ಅಂದರೆ ಫಸ್ಟು 900ನ ದಾಟಲಿ, 900 ದಾಟ ತನಕ ಅವಸರ ಮಾಡ್ಕೊಳೋದು ಬೇಡ ಅಂತ ಮಾತಾಡಿದ್ವಿ. ಈಗ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡೋ ಥರ ಬರ್ತಾ ಇದೆ. ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಏನು ನೋಡಿ, ಇಲ್ಲಿ ಒಂದು ಹೈ ಮಾಡಿತ್ತು, ಇಲ್ಲಿ ಲೋ ಮಾಡ್ತು, ನೆಕ್ಸ್ಟ್ ಇನ್ನೊಂದು ಲೋಯರ್ ಹೈ ಮಾಡ್ತು, ಒಂದು ಲೋಯರ್ ಲೋ ಮಾಡ್ತು, ಈಗ ಮತ್ತೆ ಒಂದು ಲೋಯರ್ ಹೈ ಮಾಡ್ತಾ ಇದೆ. ಇನ್ನು ಅಂದರೆ ಅರ್ಥ ಏನು, 860ನ ಬೀಟ್ ಆಗಿ ಹೋಗುತ್ತಾ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಸಪೋರ್ಟ್ ಲೆವೆಲ್ಗಳು
ಯಾವುದಿದೆ ಇವಾಗ ಕಣ್ಣಿಗೆ ಕಾಣಿಸಿರೋ ಹತ್ರ 100-day ಮೂವಿಂಗ್ ಆವರೇಜ್ ಲೆವೆಲ್ಗಳಿದೆ, ಅದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಅಲ್ಲಿ. ಅದನ್ನು ಬೀಟ್ ಮಾಡಿಬಿಟ್ಟು ಇದು ಕೆಳಗಡೆ ಬರ್ತಾ ಹೋಯಿತು ಅಂದರೆ 860 ಟೆಸ್ಟ್ ಆಗ್ತಾ ಹೋಗುತ್ತೆ, ಅದು 200-day ಮೂವಿಂಗ್ ಆವರೇಜ್ ಲೆವೆಲ್ ಕೂಡ. ಅದನ್ನ ಬಿಟ್ಟು ಬಂತು ಅಂದರೆ ಓಕೆ ಲೋಯರ್ ಲೋ ಇದು ಒಂದು ಚಾನಲಲ್ಲಿ ಹೋಗ್ತಾ ಇದೆ ಅಂತ ಈ ರೀತಿ ಚಾನಲ್ ರೆಫರೆನ್ಸ್ ಹಾಕೊಂತ ಹೋಗ್ಬೋದು. ಸದ್ಯಕ್ಕೆ ನಾನು ಚಾನಲ್ ರೆಫರೆನ್ಸ್ ಇಂದು ಕೂಡ ಒಂದು ಕೊಟ್ಟಿದ್ದೀನಿ. ಇದರ ಒಳಗಡೆ ಬಂತು ಅಂತಂದರೆ ಐಡಿಯಲ್ ಸ್ಪಾಟ್ ಇಲ್ಲಿ ಎಕ್ಸಿಟ್ ಮಾಡೋರು ಯಾರಾದರೂ ಸೆಪ್ಟೆಂಬರ್ ಪೊಸಿಷನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ, ಯಾಕೆಂದರೆ ಅಕ್ಟೋಬರ್ದು ಆಗಸ್ಟಿಂದು ಈಗ ನೆಕ್ಸ್ಟ್ ಇನ್ನು 3 ದಿನದಲ್ಲಿ ಎಕ್ಸ್ಪೈರಿ ಇದೆ. ಸೊ ವಿಚ್ ಇಸ್ ರಿಸ್ಕಿ. ಸೆಪ್ಟೆಂಬರ್ ಪೊಸಿಷನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಪೊಸಿಷನ್ನ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ಕಾಪರಲ್ಲಿ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಕೆಲವೊಂದು ಇದು ಸೆನ್ಸೆಕ್ಸಿನ ಎಕ್ಸ್ಪೈರಿ ಬಗ್ಗೆ ಮಾತಾಡ್ತೀನಿ. ನಿನ್ನೆ FIಗಳು ಮಾರ್ಜಿನಲ್ಲಿ ಬೈಯರ್ಸ್, ನಿನ್ನೆ FI ಸೆಲ್ಲಿಂಗ್ ಮಾಡಿರ್ಬೋದೇನೋ ಅಂತ ಹೇಳಿದ್ದೆ ನಾನು, ಯಾಕೆಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಡೇಟಾ ಬಂದಿರಲಿಲ್ಲ. ಬಟ್ ನಿನ್ನೆ 550 ಕೋಟಿ FIಗಳು ಕೂಡ ಬೈ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. DIಗಳು 4,000 ಕೋಟಿ. ಅಂದರೆ ಯಾರು ರಿಟೇಲರ್ಸ್ ಮಾಡಿದ್ರೆ ನೋಡಿ ಅದಕ್ಕೆ ಹೇಳುವಂಥದ್ದು. ಕೆಲವೊಂದೆಲ್ಲ ಏನಾಗಿರುತ್ತೆ, ಮಾರ್ಕೆಟ್ಗಿಂತ ಮುಂಚೆ ಪ್ರೀ ಮಾರ್ಕೆಟಲ್ಲೇ ಒಂದಿಷ್ಟು ಸೆಂಟಿಮೆಂಟ್ ಬೇಸಿಸ್ ಮೇಲೆ ಒಂದಿಷ್ಟು ಡಿಮ್ಯಾಂಡ್ ಸಪ್ಲೈ ಬರ್ತಾ ಹೋಗುತ್ತೆ. ಆ ಡಿಮ್ಯಾಂಡ್ ಸಪ್ಲೈನ ನೋಡಿಕೊಂಡು ಎಕ್ಸ್ಚೇಂಜ್ ಏನು ಮಾಡ್ತಾ ಹೋಗ್ತಾರೆ, ಎಲ್ಲರದ್ದು ಫುಲ್ಫಿಲ್ ಆಗಲಿ, ಆರ್ಡರ್ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಗ್ಯಾಪ್ ಅಪ್ ಓಪನಿಂಗ್ ಆಗೋದು. ಸೊ ನಾಟ್ ನೆಸೆಸರಿಲಿ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಅದನ್ನ ಈಕ್ವಿಟಿ ಆಗಿರಬೇಕು ಅಂತ, ಅದು ಒಂದು ಸೆಂಟಿಮೆಂಟ್ ಇಂದನೂ ಕೂಡ ಅಲ್ಲಿ ಗ್ಯಾಪ್ ಅಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕಾರ್ಪೊರೇಟ್ ಆಕ್ಷನ್ ಅಂತ ನೋಡ್ತಾ ಬರೋದಾದ್ರೆ ಡಿವಿಡೆಂಡ್ಗಳು ಪವರ್ ಗ್ರಿಡ್ ಅಲ್ಲಿ ₹1.25 ಕೊಟ್ಟಿದ್ದಾರೆ, ಅಪೋಲೋ ಹಾಸ್ಪಿಟಲ್ ₹10 ಡಿವಿಡೆಂಡ್ ಕೊಟ್ಟಿದ್ದಾರೆ. ಎಕ್ಸ್ ಡೇಟ್ಗಳು ಕಾಣಿಸ್ತಾ ಇರುತ್ತೆ. ಎಕ್ಸ್ ಡೇಟ್ ಅರ್ಥ ಏನು, ಆ ಎಕ್ಸ್ ಡೇಟ್ ಏನು ಮೆನ್ಷನ್ ಮಾಡಿರ್ತಾರೋ ಅಷ್ಟೊತ್ತಿಗೆ ನಿಮ್ಮ ಡಿಮ್ಯಾಟ್ ಖಾತೆನಲ್ಲಿ ಆ ಸ್ಟಾಕ್ಗಳು ಇರಬೇಕು, ಅಂದರೆ ಆ ಸ್ಟಾಕಿನ ಯೂನಿಟ್ಸ್ಗಳು ಇರಬೇಕು. ಅಷ್ಟಿದ್ರೆ ಮಾತ್ರ ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಮೇಲೆ ಡಿವಿಡೆಂಡಿಗೆ ಎಲಿಜಿಬಲ್ ಇರ್ತೀರಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಯಾವುದಿದು IND ಪ್ರೂವ್ಡ್ ಇನ್ವೆಸ್ಟ್ಮೆಂಟ್ ಅನ್ನೋರು ₹110 ಒಂದು ಪರ್ ಸ್ಟಾಕಿಗೆ ಡಿವಿಡೆಂಡ್ನ ಕೊಡ್ತಾ ಇದ್ದಾರೆ. ಸೊ ಅದಿಷ್ಟು ಆಗ್ತಾ ಹೋಯಿತು. ಜೊತೆಗೆ ಲಿಸ್ಟೆಡ್ IPOಗಳು ಅಂತ ನೋಡ್ತಾ ಬರೋದಾದರೆ ಮೇಯ್ನು SME IPOಗಳು ಬೇಡ ನಾನು ಹೇಳಿದ್ದೀನಿ, ಅದರಿಂದ ದೂರನೇ ಇರಿ ಅಂತ. ಮೇನ್ ಲೈನ್ IPO ಅಂತ ನೋಡ್ತಾ ಬರೋದಾದರೆ ಜುಲೈಯಿಂದ ಯಾವ್ಯಾವ ಕಂಪ್ನಿಗಳು ಲಿಸ್ಟ್ ಆಗಿದೆಯೋ ಯಾವುದು ಕೂಡ ನೆಗೆಟಿವ್ ಲಿಸ್ಟಿಂಗ್ ಅಂತದ್ದು ಆಗಿಲ್ಲ ಅಲ್ವಾ. ಸೊ ಯಾವ್ಯಾವುದಾಗಿದೆಯೋ ಆಲ್ಮೋಸ್ಟು ಲಿಸ್ಟಿಂಗ್ ಏನು ಐದರ್ ಫ್ಲ್ಯಾಟ್ ಇದೆ ಅಥವಾ ಪಾಸಿಟಿವ್ ಆಗಿ ಲಿಸ್ಟಿಂಗ್ ಬಂದಿದೆ. ಈಗ ಅಪ್ಕಮಿಂಗ್ ಯಾವುದಿದೆ ಅಂತ ನೋಡ್ತಾ ಬರೋದಾದರೆ ನೀವು ನೋಡಿರ್ತೀರ, ಬೆಂಗಳೂರಲ್ಲಿರೋರೆಲ್ಲ ಆದರೆ ಬೇರೆ ಕಡೆನೂ ಮಾಡಿರ್ಬೋದು ಅವರು. ಯಾವುದನ್ನ ಬ್ಲೂ ಸ್ಟೋನ್ ಅಂತ ಒಂದು ಜ್ಯುವೆಲರಿ ನೋಡಿರ್ತೀರ, ಆ ಬ್ಲೂ ಸ್ಟೋನ್ ಅನ್ನೋ ಒಂದು ಜ್ಯುವೆಲರಿ ಇವಾಗ ಅಪ್ಕಮಿಂಗ್ IPO ಬರ್ತಾ ಇದೆ ಅಲ್ವಾ. ಅಪ್ಕಮಿಂಗ್ IPOದಲ್ಲಿ ಒಂದು ನಿಮಿಷ, ಇದು ಲಿಸ್ಟೆಡ್ IPO ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಇದು ಬ್ಲೂ ಸ್ಟೋನ್ IPOದು 19 ಆಗಸ್ಟ್ ಇವತ್ತು ಲಿಸ್ಟಿಂಗ್ ಡೇಟ್ ಆಗಿತ್ತು. ಲಿಸ್ಟಿಂಗ್ ಆಗಿರಬೇಕು ಇವತ್ತು. ಯಾವ ಥರ ಆಗಿದೆ ಏನು ಗೊತ್ತಿಲ್ಲ. ಸಬ್ಸ್ಕ್ರಿಪ್ಷನ್ ನೀವು ನೋಡ್ತಾ ಬಂದಿದ್ರೆ ಎಲ್ಲದು ಕೂಡ ಯಾವುದು ಅಂಡರ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಆಗ್ತಾನೆ ಇಲ್ಲ. ಯಾವುದೋ ಒಂದೆಲ್ಲ ಆಗಿತ್ತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಓವರ್ ಸಬ್ಸ್ಕ್ರಿಪ್ಷನ್ನೇ ಆಗ್ತಾ ಇರುತ್ತೆ. ಅಂದರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಏನು ಸಿಕ್ಕಿರಲ್ಲ, ಇದು ಸಿಕ್ಕಿರೋದಿಲ್ಲ, ಏನು ಲಿಸ್ಟಿಂಗ್ ಸಿಕ್ಕಿರೋದಿಲ್ಲ. ಬಟ್ ಎನಿವೇಸ್, ಸೊ ಈಗ ಅಪ್ಕಮಿಂಗ್ IPO ಅಂತ ನೋಡ್ತಾ ಬರೋದಾದರೆ ಮೇನ್ ಲೈನ್ IPOಸ್ ನೋಡ್ತೀನಿ ಅಂತ ನೋಡ್ತಾ ಬರೋದಾದರೆ ಯಾವ್ಯಾವುದಿದೆ ಅಪ್ಕಮಿಂಗ್ IPOಸ್ ಇದರಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ. ARC ಇನ್ಸುಲೇಷನ್ ಆ್ಯಂಡ್ ಇನ್ಸುಲರ್ಸ್ ಲಿಮಿಟೆಡ್ ಅಂತ ಒಂದಿದೆ, ಇದು ಸ್ಪೆಸಿಫಿಕ್ ಆಗಿ ಹೊಟ್ಟೋಯ್ತು ಅನಿಸುತ್ತೆ. ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ ನಾನು. ಮೇನ್ ಲೈನ್ IPO SME IPOಗಳು ದಯವಿಟ್ಟು ದೂರ ಇರಿ, ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲ ಅಂದರೆ ಮಂಗಲ್ ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ವಿಕ್ರಾನ್ ಇಂಜಿನಿಯರಿಂಗ್ ಲಿಮಿಟೆಡ್. ಸೊ ಕೆಲವೊಂದು ಇಂಜಿನಿಯರಿಂಗು, ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಿಕಲ್ ರಿಲೇಟೆಡ್ ಬರ್ತಾ ಇದೆ. IPOನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, IPO ಪ್ರಾಸೆಸ್ ಯಾವ ಇರುತ್ತೆ, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. 2 ವಿಡಿಯೋನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಗೊತ್ತಿರಬೇಕು, ಜೊತೆಗೆ ಕೈಟ್ ಮೂಲಕ ಯಾವ ರೀತಿಯಾಗಿ IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದು 2 ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದಲ್ಲದೆ ಅಂತ ನೋಡ್ತಾ ಬರೋದ್ರೆ FI ಡೇಟಾ ಮಾತಾಡಿದ್ವಿ. ಇವತ್ತು ಸೆನ್ಸೆಕ್ಸಿನ ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ಸೆನ್ಸೆಕ್ಸಲ್ಲಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮೂಮೆಂಟ್ ಆಗಿದೆ ಮಧ್ಯಾಹ್ನದ ಹೊತ್ತಿಗೆ. ಯಾಕೆ ಅಂತ ಇಲ್ಲಿ ನೋಡ್ತಾ ಬನ್ನಿ. ಸೊ ಸೆನ್ಸೆಕ್ಸಲ್ಲಿ 82,000 ರೆಸಿಸ್ಟೆನ್ಸ್ ಆಗಿ ಉಳಿತಾ ಹೋಗ್ಬೋದು ಅಂತ ನಾವು ಮಾತಾಡಿದ್ವಿ. ಇವತ್ತು ಸೇಮ್ ನಿಫ್ಟಿ ಥರ ನಿನ್ನೆ ಲೋನು ಕೂಡ ಟೆಸ್ಟ್ ಮಾಡಿಲ್ಲ, ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇತ್ತು, ಇಲ್ಲಿ ಸೆಲ್ಲಿಂಗ್ ಬರ್ತಾ ಇತ್ತು. ಈ ಟೈಮಲ್ಲಿ ಏನು ಮಾಡಿರ್ಬೋದು ಕೆಲವರು, ಓಕೆ ಇದು ರೆಸಿಸ್ಟೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಪ್ಯಾಟರ್ನ್ ಮಾಡ್ಬೋದು, ಮತ್ತೊಂದು ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪೊಸಿಷನ್ನ ತೊಗೊಂಡಿರ್ಬೋದು. ತೊಗೊಂಡು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ದಿನದ ಲೋನೇ ಕೂಡ ನಿನ್ನೆ ಲೋನೇ ಕೂಡ ಟೆಸ್ಟ್ ಮಾಡಿಲ್ಲ, ಇವತ್ತಿನ ಲೋ ಇನ್ನೂ ದೂರ ಇದೆ. ಹಾಗಿದ್ದಾಗ ತುಂಬ ದೊಡ್ಡ ಪೊಸಿಷನ್ ಉಳಿಸ್ಕೊಳಾಗಿಲ್ಲ, ಅಲ್ಲಲ್ಲೇ ಎಕ್ಸಿಟ್ ಮಾಡಬೇಕು ತೊಗೊಂಡಿದ್ರು ಕೂಡ ವಿತ್ ದಟ್ ಅಸಂಪ್ಷನ್. ಸೊ ಇಲ್ಲೇನಾಯಿತು, ಇಲ್ಲ ಅಂದರೆ ನೋಡಿ ಮತ್ತೆ ಒಂದು ಎಂಗಲ್ಫಿಂಗ್ ಪ್ಯಾಟರ್ನ್ ಬಂತು, ಮತ್ತೆ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು. ಅದಕ್ಕೆ ದಿನದ ಲೋನ ಟೆಸ್ಟ್ ಮಾಡ್ತಾ ಇಲ್ಲ ಮಾರ್ಕೆಟು, ಆ ಥರ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಥರ ಪ್ಯಾಟರ್ನ್ ಆಗಿಲ್ಲ ಅಂತಂದರೆ ಅಲ್ಲಿ ಆ ಲೋನ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏಕಾಏಕಿ ಲಾಂಗ್ ಪೊಸಿಷನ್ನು PE-ನಲ್ಲಿ ಉಳಿಸ್ಕೊಳಕ್ಕೆ ಹೋಗಬಾರ್ದು, ಅಲ್ಲೇ ಎಕ್ಸಿಟ್ ಆಗ್ತಾ ಹೋಗಬೇಕು. ಆಫ್ಕೋರ್ಸ್ ಸ್ಟಾಪ್ ಲಾಸ್ ಹತ್ತಿರ ಇರುತ್ತೆ, ಬಟ್ ತುಂಬ ಜಾಸ್ತಿ ಹೊತ್ತು ಉಳಿಸ್ಕೊಳಕ್ಕೆ ಅವಕಾಶತೆ ಇರೋದಿಲ್ಲ. ಜೊತೆಗೆ OI ಡೇಟಾ ನಿಮಗೆ ಕೊನೆ ತನಕ ಹೆಲ್ಪ್ ಮಾಡ್ತಾನೆ ಇರುತ್ತೆ. ಎರಡನ್ನೂ ಸ್ಕ್ವೀಸ್ ಮಾಡಿ ನೋಡಿ, ಈ 2 ರೇಂಜ್ ಮಧ್ಯದಲ್ಲೇ ಇವತ್ತು ಎಕ್ಸ್ಪೈರಿನ ಮುಗಿಸಿದ್ದಾರೆ. ಸೊ ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ಆದರೆ ಮುಂದಿನ ವಾರ ಒಂದು ರಜಾ ಇದೆ ಅಲ್ವಾ, ಗಣಪತಿ ಹಬ್ಬಕ್ಕೆ ರಜಾ ಇದೆ ಮಾರ್ಕೆಟಲ್ಲಿ. ಸೊ ಮುಂದಿನ ವಾರ ಯಾವುದು ನಿಫ್ಟಿ ಎಕ್ಸ್ಪೈರಿ ಇಮಿಡಿಯೇಟಾಗಿ ಬರ್ತಾ ಹೋಗುತ್ತೆ. ಬುಧವಾರ ಮಾರ್ಕೆಟ್ ರಜಾ ಇದೆ, ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಹಾಗಾಗಿ ಮುಂದಿನ ವಾರ ನಿಫ್ಟಿ ಪೊಸಿಷನ್ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಮೋರವರ್ ಮುಂದಿನ ವಾರ ಬರೀ ನಿಫ್ಟಿ ಎಕ್ಸ್ಪೈರಿನ ಇಲ್ಲ, ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಕೂಡ ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದ್ರದ್ದು ಮಂತ್ಲಿ ಎಕ್ಸ್ಪೈರಿ. ಆದರೆ ಮಂತ್ಲಿ ಎಕ್ಸ್ಪೈರಿಗಿಂತ ಮುಂಚೆ ರಜಾ ಬಂದಿದೆ, ಸೊ ಅದನ್ನು ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ಗೆ ಇನ್ನೂ ಕೆಲವರು ಸಬ್ಮಿಟ್ ಮಾಡಿದ್ದೀರಾ,
ಸೊ ಹೋಪ್ಫುಲಿ ನಿಮಗೆ ಬಜಾಜ್ ಸಿಬ್ಬಂದಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ, ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡುವಂಥದ್ದು. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನ ಎಮರ್ಜೆನ್ಸಿ ಫಂಡಿಗೆ ಅಂತ ತೆಗೆದಿರ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಇದನ್ನು ಹೊರತುಪಡಿಸಿ ನ್ಯೂಸ್ ಸ್ಪೆಸಿಫಿಕ್ ಅನ್ನೋದು ಕೆಲವೊಂದು 2 ಸುದ್ದಿಗಳನ್ನ ಹೇಳಬೇಕಾಗಿತ್ತು. ಒಂದು ಸೆಬಿ ಸುದ್ದಿದು ಹೇಳಿದೆ ನಾನು ನಿಮಗೆ, ಜೊತೆಗೆ ಒಂದಿಷ್ಟು ಡೀಲ್ಗಳಾಗಿತ್ತು. ಸಾರಿ, ಕೊನೆಯಲ್ಲಿ ಮುಗಿಸೋ ಟೈಮಲ್ಲಿ ಕವರ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಯಾವುದದು ಮೇಯ್ನಾಗಿ JSW ಸ್ಟೀಲ್ ಮತ್ತು ಕೊರಿಯನ್ ಕಂಪನಿ ಒಂದು ಪಾಸ್ಕೋ ಅನ್ನೋದು, ಅವರಿಬ್ಬರು ಒಂದು ಸ್ಟೀಲ್ ಪ್ಲಾಂಟ್ ಇಂಡಿಯಾದಲ್ಲಿ ಓಪನ್ ಮಾಡೋದಕ್ಕೆ ಒಂದು ಸೈನ್ನ ಮಾಡಿದ್ದಾರೆ. ಸೊ ಅದು ಯಾರಾದರೂ ಸ್ಟೀಲ್ ಸೆಕ್ಟರಲ್ಲಿ ಫಾಲೋಅಪ್ ಮಾಡ್ತಾ ಇದ್ರಂತೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ಬೋದು. ಜೊತೆಗೆ IT ಇಲ್ಲಿ ಜಾಬ್ ಕ್ರಿಯೇಷನ್ ಅಲ್ಲಿ ಟ್ಯಾರಿಫ್ ಅಂತ ಬಿಡ್ತಾ ಇದ್ದಾರೆ, ಇಂಡಿಯಾದಿಂದ ಮಾಡಬೇಡಿ ಅಂತ. ಇಲ್ಲಿ ನೋಡಿದ್ರೆ ಕಂಪ್ನಿಗಳು ಒಂದು ಹೂಡಿಕೆ ಮಾಡೋಕ್ಕೆ ರೆಡಿ ಇದೆ. 270,000 ಸ್ಕ್ವೇರ್ ಫೀಟ್ ಅಷ್ಟು ಆಫೀಸ್ ಸ್ಪೇಸ್ನ ಮುಂದಿನ 10 ವರ್ಷಕ್ಕೆ 1,000 ಕೋಟಿನ ಸ್ಪೆಂಡ್ ಮಾಡಿ ಆ್ಯಪಲ್ಲು ಖರೀದಿ ಮಾಡಿದೆ. ಫಾಕ್ಸ್ಕಾನ್ ಕಂಪ್ನಿ ಕೂಡ ಹೇಳಿತ್ತು iPhone 17 ಯಾವ್ದು ಬರ್ತಾ ಇದೆ ಅದರದ್ದು ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಇವಾಗ ಇಂಡಿಯಾದಲ್ಲಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಗೂಗಲ್ಲು ಕೂಡ ಇವಾಗ ಗುರುಗ್ರಾಮಲ್ಲಿ ನಾರ್ತ್ ಸೈಡಲ್ಲಿ 5,34,000 ಸ್ಕ್ವೇರ್ ಫೀಟ್ ಜಾಗನ ಲೀಸಿಗೆ ತೊಗೊತಾ ಇದೆ ಗೂಗಲ್ಲು. ಬೆಂಗಳೂರಲ್ಲಿ ಗೂಗಲ್ಲು ಅನಂತ ಅಂತ ಒಂದು ಇತ್ತೀಚೆಗೆ ಒಂದು ಓಪನ್ ಮಾಡಿತ್ತು ಕಂಪನಿ, ನಿಮ್ಗೆ ಗೊತ್ತಿರ್ಬೋದು. ಯಾರೋ ಈ ಕಡೆ ವೈಟ್ ಫೀಲ್ಡು ಆ ಕಡೆ ಎಲ್ಲ ಓಡಾಡೋರಿಗೆ ನಿಮಗೆ ಗೊತ್ತಿದೆ, ಅಲ್ಲಿ ಓಪನ್ ಆಗಿತ್ತು. ಸೊ ವಿಚ್ ಇಸ್ ಎ ವೆಲ್ಕಮ್ಮು. ಬೇರೆ ದೇಶದ ಕಂಪ್ನಿಗಳು ಇಲ್ಲಿ ಬಂದರೆ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗುವಂಥದ್ದು. ಟ್ರಂಪ್ ಅವರು ಏನು ಹೇಳ್ತಾರೆ ಇದಕ್ಕೆಲ್ಲ ಅನ್ನೋದನ್ನು ಕಾದು ನೋಡೋಣಂತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.